ಹಾಯ್ ಫ್ರೆಂಡ್ಸ್, ನಾನೇನು ಮಾಡತ್ತಿದ್ದೆ ನೋಡ್ರಿ, ಫ್ಲವರ್ ಬಜ್ಜಿ ಮಾಡ್ಬೇಕು ಅನ್ಕೊಂಡಿದ್ದೇನು. ಇವನ್ನ ಹಿಂಗೆ ಇಟ್ಕೊಂಡಿದ್ದೇನೆ ರೀ. ಇವನ್ನ ಒಂದು ಕುದಿ ಕುದಿಸ್ಕೋಬೇಕೀಗ. ಈಗ ಬೊಗಾನ್ಯಾಗ ಹಾಕಿರಿ ಕುದಿಸ್ಕೊಳಕಿದ್ದೀನಿ. ಇಲ್ಲಿ ನೋಡ್ರಿ, ಹಸಿ ಖಾರ ಸಾಂಬಾರ್ಗೆ ಹಾಕಕ್ಕೆ ರೆಡಿ ಮಾಡ್ಕೊಂಡೇನಿ ರೀ. ಇದಕ್ಕೆ ಹಾಕಕ್ಕಲ್ಲ, ಇದನ್ನು ಬೇರೆ ಮಾಡ್ತೀನಿ ರೀ, ಅದನ್ನು ಬೇರೆ ಮಾಡ್ಕೊತೇನೆ. ಇಲ್ಲಿ ನೋಡ್ರಿ, ಇವನ್ನ ಹಿಂಗೆ ಇವನ್ ಮಾಡಿ ಇಟ್ಕೊಂಡಿರ್ತೇನೆ ರೀ. ಇವನ್ನ ಸ್ವಲ್ಪ ಕುದಿಸ್ಬೇಕ್ರಿ, ಕುದಿಸ್ತೇನೆ ರೀ. ಈಗ ಇಲ್ಲೇ ಬ್ಯಾಳೆ ಕುದಿಯಾಕ್ತಾವ ನೋಡ್ರಿ. ಇನ್ನು ಬ್ಯಾಳೆ ಕುದಿಯಾಕತ್ತಿದ್ದಾವು. ಅನ್ನ ನೋಡ್ರಿ ರೆಡಿ ಆಗೈತ್ರಿ. ಅನ್ನ ರೆಡಿ ಆಗೈತಿ, ಸಾರು ಮಾಡ್ಬೇಕ್ರಿ. ಈಗ ಈ ಫ್ಲವರ್ನ ತೊಳಿಯಾಕಿದೇನೆ ರೀ. ತೊಳೆದು ಮೊದಲು ಚೆನ್ನಾಗಿ ತೊಳ್ಕೊಬೇಕ್ರಿ. ಇವನ್ನ ತೊಳ್ಕೊಂಡು ಡೈವರ್ಷನ್ ಮಾಡ್ಕೊಳ್ರಿ, ಕುದಿಯಾಕೆ ಇಡ್ಬೇಕ್ರಿ. ಒಂದು 2-3 ಕುದಿ ಅಡುಗೆ ಉಪ್ಪು ಹಾಕಿ ಕುದಿಸ್ಕೊಬೇಕ್ರಿ. ಚೆನ್ನಾಗಿ ಒಂದು 2 ಸರಿಗೆ ತೊಳ್ಕೊಬೇಕ್ರಿ. ಇವನ್ನ ತೊಳ್ಕೊಂಡು ಮಾಡ್ಬೋದು ನೋಡ್ರಿ. ತೋರಿಸ್ತೇನೆ ರೀ ನಿಮಗೆ ಏನೇನು ಹಾಕ್ಬೋದು ಅಂತ ಹೇಳ್ತೇನೆ ರೀ. ಏನೋ ಎಲ್ಲ ಸ್ವಚ್ಛ ತೊಳ್ಕೊಬೇಕ್ರಿ. ಇದಕ್ಕೆ ಭಾಳ ಔಷಧಗಳು ಹೊಡೆದಿರ್ತಾರಲ್ರಿ, ಅವನ್ನೆಲ್ಲ ತೊಳ್ಕೊಬೇಕ್ರಿ ಚೆನ್ನಾಗಿ ರೀ. ತೊಳ್ಕೊಂಡು ಮಾಡೋದು ನೋಡ್ರಿ. ನಾನು ಸರಿಗೆ ತೊಳ್ಕೊತೇನೆ ರೀ, ತೊಳ್ಕೊಂಡು ಮಾಡ್ತೇನೆ ರೀ. ಇಲ್ಲಿ ನೋಡ್ರಿ, ತೊಳ್ಕೊಂಡು ಇಟ್ಕೊಂಡಿದ್ದೇನೆ ರೀ. ಇನ್ನು ನೀರು ಹಾಕ್ಕೊಂಡು ಬೊಗಾಣಿಗೆ ಹಾಕ್ಕೊಂಡು ಕುದಿಸಾಕಿಡ್ಬೇಕ್ರಿ. ಇನ್ನು ಕುದಿಸಾಕಿಡ್ತೇನೆ ರೀ. ನೋಡ್ರಿ, ನೀರು ಇದ್ರೆ ಇನ್ನು ಹಾಕೋತೇನೆ ರೀ. ನೀರು ಹಾಕೋಬೇಕ್ರಿ. ಹಾಕ್ಕೊಂಡು ಇವನ್ನ ತೊಳೆದು ಇಟ್ಕೊಂಡೇನಿ ರೀ. ಆಮೇಲೆ ಅದು ಕುದಿಸ್ತೇನೆ ರೀ. ಒಂದು 2-3 ಕುದಿ ಕುದಿಬೇಕಾರೆ ಉಪ್ಪು ಹಾಕೋದ್ರಿ, ಕುದಿಸೋದ್ರಿ ಅವಕ್ಕೆ ನೋಡ್ರಿ. ಈಗ ಅಡುಗೆ ನೋಡ್ರಿ, ಉಪ್ಪು ಹಾಕ್ಕೊಳಕತ್ತಿದ್ದೇನೆ ರೀ. ಇಷ್ಟ ಒಂದಿಟ್ಟು ಹಾಕೊಂಡ್ರಿ ಕುದಿಸ್ಕೋಬೇಕ್ರಿ. ಅದನ್ನು ಒಂದು 2-3 ಕುದಿ ಕುದಿಸ್ಕೋದ್ರಿ. ನೋಡ್ರಿ, ಕುದಿಸ್ಕೊತೇನೆ ರೀ. ನಾನು ಕುದಿಸ್ಕೊಂಡು ಸ್ವಲ್ಪ ಒಂದು 2-3 ಕುದಿ ಬೆಂದ್ಬೇಕ್ರಿ. ಒಂದು ಈಟ ಬೆಂದಂಗೆ ಆಗ್ಬೇಕ್ರಿ. ಅವು ಬೆಂದಂಗೆ ಆದ ಬೆಳಕ್ರಿ ತೋರಿಸ್ತೇನೆ ರೀ ನಿಮ್ಗೆ ಹೆಂಗಂತ ಹೇಳ್ರಿ. ಈಗ ಕುದಿಲ್ರಿ, ಇದು ಕುದಿ ಬೆಳಕು ತೋರಿಸ್ತೇನೆ ರೀ. ನಮ್ಮ ಬ್ಯಾಳೆ ರೆಡಿ ಆಗಿದಾವು. ನಟ್ಟ ಸಾಂಬಾರು ಮಾಡ್ತೇನೆ ರೀ. ಇದನ್ನ ಅನ್ನ ಮಟ್ಟ ಕುದಿತೈತ್ರಿ. ಕುದ್ದು ಬೆಳಕ್ರಿ ನಿಮ್ಗೆ ತೋರಿಸ್ತೇನೆ ರೀ. ನೋಡ್ರಿ, ಇಲ್ಲೇ ಒಂದು ಸ್ವಲ್ಪ ಬೆಂದದು ನೋಡ್ರಿ. ಇಷ್ಟು ಬೆಂದ್ರೆ ಸಾಕ್ರಿ. ಇಲ್ಲಿ ನೋಡ್ರಿ, ಇವನ್ನ ಇಷ್ಟು ಬೆಂದ್ರೆ ಸಾಕ್ರಿ. ನಾನು ಸಾಂಬಾರು ಮಾಡ್ಕೊಳಕತ್ತಿದ್ದೇನೆ ರೀ. ಸಾಂಬಾರು ಮಾಡ್ಕೊಂಡು ನಿಮ್ಗೆ ತೋರಿಸ್ತೇನೆ ರೀ. ಈಗ ಅವು ಕುದ್ದಿದಾವು. ನಾ ಕಡ್ಲೆ ಹಿಟ್ಟು ತೊಗೋಬೇಕ್ರಿ. ಕಡ್ಲೆ ಹಿಟ್ಟು ತೊಗೊಂಡು ನೀವು ಮಾಡಿ ತೋರಿಸ್ತೇನೆ ರೀ. ಕಡ್ಲೆ ಹಿಟ್ಟಿನಾಗ ಅವನ್ನ ಬಜ್ಜಿ ಮಾಡಿ ತೋರಿಸ್ತೇನೆ ರೀ. ಹಂಗೆ ಆಗ್ತಾವ್ರಿ. ಟೇಸ್ಟ್ ಸಖತ್ತಾಗಿರ್ತಾವ್ರಿ. ತಿಂದು ನೋಡಿ ಹೇಳ್ರಿ. ಹಿಂಗೆ ಮಾಡ್ಕೊಂಡು ತಿಂದು ನೋಡ್ರಿ. ಒಮ್ಮೆ ಚಲೋ ಹತ್ತಾವ್ರಿ. ಅದಕ್ಕೆ ನಾನು ಮಾಡಾಕತ್ತಿದ್ದೇನೆ ರೀ. ಇಲ್ಲಿ ನೋಡ್ರಿ, ಇಷ್ಟ ಬೆಂದ್ಬೇಕು ನೋಡ್ರಿ. ಅವು ಭಾಳ ಏನಿಲ್ರಿ, ಸ್ವಲ್ಪ ಒಂದು 2-3 ಕುದಿ ಕುಚ್ಕೊಂಡೇನಿ ನೋಡ್ರಿ. ನಾನು ಚೆನ್ನಾಗೈತ್ರಿ. ಇಷ್ಟಾಗ ಒಂದು 2-3 ಕುದಿ ಕುಚ್ಕೊಂಡೇನಿ ರೀ. ನೀರು ಬಸ್ಕೊತೇನೆ. ಈಗ ನೀರು ಬಸ್ಕೊಂಡು ನಿಮ್ಗೆ ಹೇಳ್ತೇನೆ ರೀ. ಈಗ ತೋರಿಸ್ತೀನಿ ನೋಡ್ರಿ. ಅಭ್ಯಾಸ ಮಾಡ್ಕೊಳಕತ್ತಿದ್ದಾವೆ ಇಲ್ಲೇ. ಇಲ್ಲ ನೋಡ್ರಿ, ಸಾಂಬಾರು ಮಾಡ್ಕೊಳಕತ್ತಿದ್ದೇನೆ ರೀ. ಸಾಂಬಾರು ಮಾಡ್ಕೊಂಡು ತೋರಿಸ್ತೀನಿ ರೀ ನಿಮಗೆ, ಹೇಳ್ತೇನೆ ರೀ. ಅದನ್ನು ಹೆಂಗೆ ಮಾಡ್ಕೋದ್ರಿ, ಕಡ್ಲೆ ಹಿಟ್ಟು ಕಲಿಸ್ಕೊಂಡು ಮಾಡಿದ ತೋರಿಸ್ತೀನಿ ರೀ ನಿಮಗೆ. ಈಗ ಇದನ್ನು ಮಾಡಿ ನೋಡಿರಿ. ಸಾರು ಒಗ್ಗರಣೆ ಹಾಕ್ಕೊಳತ್ತೇನೆ ರೀ. ಇಷ್ಟ ಫ್ಲವರ್ ಹೂಕ್ರಿ. ಇಷ್ಟ ಹಿಟ್ಟು ತೊಗೊಂಡಿದ್ದೀನಿ ರೀ. ಇದು ಕಡ್ಲೆ ಹಿಟ್ಟು ಅಷ್ಟೇ ಐತ್ರಿ. ಈ ಕಡ್ಲೆ ಹಿಟ್ಟಿಗೆ ಬೇಕಾರೆ ನೀವು ಸ್ವಲ್ಪ ಜೋಳದ ಹಿಟ್ಟನ್ನು ಸೇರಿಸ್ಕೋಬೋದು ರೀ. ಇಲ್ದ್ರಕ್ಕೆ ಗೋಧಿ ಹಿಟ್ಟು ಸೇರಿಸ್ಕೋಬೋದು. ಒಟ್ಟು ಕಡ್ಲೆ ಹಿಟ್ಟು ರೀ, ಗೊಂಜಾಳ ಹಿಟ್ಟು ರೀ ನಡಿತೈತೆ ರೀ. 3 ಥರ ಹಿಟ್ಟು ಸೇರಿಸ್ಕೋಬೋದು ರೀ. ಮೈದಾ ಹಿಟ್ಟು ಒಂದು ಸೇರಿಸ್ಕೋಬೇಡ್ರಿ. ಮೈದಾ ಹಿಟ್ಟು ಅಂದ್ರೆ ಮೆತ್ತಗೆ ಭಾಳ ಆಗ್ತಾವೆ ರೀ. ಅದು ಟೇಸ್ಟ್ ಚಲೋ ಹತ್ತೈತೆ ರೀ, ಆದ್ರೆ ಭಾಳ ಮೆತ್ತಗೆ ಆಗ್ತಾವೆ ರೀ. ಇಲ್ಲಿ ನೋಡ್ರಿ, ಇಷ್ಟ ಫ್ಲವರ್ ಇವನ್ನ ಅದಾವ್ರಲ್ಲ, ಹೂ ಐತಲ್ರಿ.
ಇಷ್ಟಕ್ಕೆ ನಾ ಹಿಟ್ಟು ತೊಗೊಂಡಿದ್ದೇನೆ ರೀ. ಇದಕ್ಕೆ ಸ್ವಲ್ಪ ಅಡುಗೆ ಸಕ್ಕರೆ ಹಾಕೋತೇನೆ ನೋಡ್ರಿ. ಈಗ ಬರ್ಕೋ ಆರ್ಯ ಬಡ ಬಡ ಏನು ತಲೆ ಕೆರ್ಕೋತ ಅದನ್ನು ಮಾಡ್ಕೋತ ಕುಂಡಿರ್ತಿತ್ತಮ್ಮ ನೀನು. ನಮ್ಮ ಸಾಂಬಾರು ರೆಡಿ ಆಗಿತ್ತು ನೋಡ್ರಿ. ಇಲ್ಲಿ ನೋಡ್ರಿ ಹಿಂಗೆ ಕಲಿಸ್ಕೋದು ನೋಡ್ರಿ. ಹಿಟ್ಟು ಹಿಂಗೆ ಕಲಿಸ್ಕೊಂಡು ಇಟ್ಕೊಡ್ರಿ. ಹಿಟ್ಟು ಸಣ್ಣ ಸಣ್ಣ ಮಾಡ್ಕೊಂಡು ನೋಡ್ರಿ. ಈಗ ಇಷ್ಟ ಇದಾಗೈತೆ ರೀ. ಇಷ್ಟನ್ನು ಕಲಿಸ್ಕೊಂಡೆ ನೋಡ್ರಿ. ಹಿಂಗೆ ಕಲಿಸ್ಕೊಂಡೇನಿ ರೀ. ಹಿಂಗೆ ಮಾಡ್ಕೊಂಡೇನಿ ನೋಡ್ರಿ. ಈಗ ಇವನ್ ರೀ ಇದ್ರೊಳಗೆ ನಾ ಹಾಕ್ಕೋತೇನೆ ರೀ. ಎಲ್ಲಾನು ಮಿಕ್ಸ್ ಮಾಡ್ಕೊತೇನೆ ನೋಡ್ರಿ. ನಾನು ಇವನ್ನ ಇದ್ರೊಳಗೆ ರೀ ನೋಡ್ರಿ. ಇದ್ರೊಳಗೆ ರೀ ಮಿಕ್ಸ್ ಮಾಡ್ಕೋದ್ರಿ. ಇವನ್ನ ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಿ ನೋಡ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಹಿಂಗೆ ಆಗ್ಬೇಕ್ರಿ ಅದು. ಹಿಂಗಾಗಿ ರೀ ಆಮೇಲೆ ಎಣ್ಣೆಯಾಗ ಹಾಕಿ ಕರ್ಕೊಳ್ದ್ರಿ. ಸಖತ್ತಾಗಿ ಹತ್ತಾವ್ರಿ. ರೊಟ್ಟಿಯಾಗೂ ತಿನ್ಬೋದು ರೀ, ಅನ್ನದಾಗೂ ತಿನ್ಬೋದು. ಚಲೋ ಹತ್ತಾವ್ರಿ. ತೋರಿಸ್ತೇನೆ ಗಪ್ಪರೆ ನಿಮಗೆ. ನಾನು ತೆವ್ಯಾಗ ಎಣ್ಣೆ ಹಾಕ್ಕೊಂಡೇನಿ ರೀ. ತೆವ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೇನೆ ನೋಡ್ರಿ. ಎಣ್ಣೆ ರೀ ಒಂದು ಸ್ವಲ್ಪ ಕಾಯ್ಬೇಕು ರೀ. ಕಾದ ಬೆಳಕ ಬಜ್ಜಿ ಹಾಕ್ಕೋತೇನೆ ರೀ. ಬಜ್ಜಿ ಮಾಡ್ಕೊತೇನೆ ರೀ ನೋಡ್ರಿ. ನಮ್ಮ ಬಜ್ಜಿ ರೆಡಿ ಆಗದಾವ ನೋಡ್ರಿ. ಫ್ಲವರ್ ಬಜ್ಜಿ ರೀ. ಹಿಂಗೆ ಹಾಕೋದು ನೋಡ್ರಿ. ಅವ್ನು ಚಂದ ಆಗ್ತಾರೀ. ತಿನ್ನಕ್ಕೂ ಟೇಸ್ಟ್ ಹತ್ತಾರಿ. ಸಖತ್ ಹತ್ತಾರ. ರೊಟ್ಟಿಯಾಗ ತಿನ್ಬೋದು ರೀ, ಅಂದಾಗ ತಿನ್ಬೋದು. ನೀವು ಹಂಗೆ ಬರಿಬಾಯ್ಲೇನು ತಿಂದ್ರೂ ನಡಿತೈತ್ರಿ.
ಒಂದು ಎಳ್ಯಾಕ ಊಟ ಹೋಗುದಿಲ್ಲಪ್ಪ ಅಂದ್ರೆ ಇಂಥವು ಮಾಡ್ಕೊಂಡು ತಿನ್ನೋದ್ರಿ ಊಟ ಹೋಗ್ತೈತ್ರಿ. ಅಲ್ಲಿ ನೋಡ್ರಿ ನಾಟಕ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡನ್ರಿ. ನಿಮ್ಗೆ ದೊಡ್ಡ ದೊಡ್ಡ ಪೀಸ್ ಬೇಕಾರೆ ದೊಡ್ಡ ದೊಡ್ಡ ಮಾಡ್ಕೊಬೋದು ರೀ, ಸಣ್ಣ ಸಣ್ಣ ಪೀಸ್ ಬೇಕಾರೆ ಸಣ್ಣ ಸಣ್ಣ ಮಾಡ್ಕೊಬೋದು ರೀ. ನೋಡಿರಿ ಚೆನ್ನಾಗಿ ಕರಿಬೇಕ್ರಿ. ಚೆನ್ನಾಗಿ ಕರೆದ್ರೆ ಒಂದು ಸ್ವಲ್ಪ ಕೆಂಪುರೊಳಗೆ ಆಗ್ಬೇಕ್ರಿ ಅವು. ಇದಕ್ಕೆ ಒಂದು ಸ್ವಲ್ಪ ಹಸಿ ಹಸಿನ ಉಳಿತಾರ್ರಿ. ಆದರೆ ಇದು ಕಡ್ಲೆ ಹಿಟ್ಟು ಮಾತ್ರ ಪೇವರ್ ಹಿಟ್ಟು ಇರ್ಬೇಕ್ರಿ. ಪೇವರ್ ಹಿಟ್ಟಿತ್ತಂದ್ರೆ ಹಿಂಗೆ ಬರ್ತಾವ್ರಿ ಬಜ್ಜಿ. ಅಂತ ಒಂದು ಸ್ವಲ್ಪ ಅಂಗಡ್ಯಾಗ ಏನಾರು ಡುಪ್ಲಿಕೇಟ್ ಕೊಟ್ರಂದ್ರೆ ಅದನ್ನು ಹಿಡ್ಕೊಳಂಗಿಲ್ಲ ರೀ. ಅವ್ದು ಹಿಟ್ಟು ಬಿಡ್ತೈತ್ರಿ, ಬಜ್ಜಿನ ಆಗೋದಿಲ್ಲ ರೀ. ಅದು ಫ್ಲವರ್ ಒಂದು ಕಡೆ ಆಗ್ತೈತ್ರಿ, ಹಿಟ್ಟು ಒಂದು ಕಡೆ ಕಾಣ್ತೈತ್ರಿ. ಹಂಗೆ ಕಾಣ್ತೈತ್ರಿ. ಇದೊಂದು ಸ್ವಲ್ಪ ಚಲೋ ಐತ್ರಿ ಹಿಟ್ಟು. ಇಲ್ಲಿ ನೋಡಿರಿ ಹಿಟ್ಟು ಒಂದು ಕಡೆ ಅದೊಂದು ಕಡೆ ಒಟ್ಟು ಪೇವರ್ ಹಿಟ್ಟು ಕಡ್ಲೆ ಹಿಟ್ಟು ಇತ್ರನ ಚಲೋ ಆಗ್ತಾವ್ರಿ ಬಜ್ಜಿ. ಇಲ್ಲಿಗೆ ಚಲೋ ಆಗಂಗಿಲ್ಲ ರೀ. ನೋಡಿರಿ ಒಂದು ಸ್ವಲ್ಪ ಕೆಂಪು ಆಗೋ ಮಾಟ ಹುರಿದು ನೋಡಿರಿ. ನಿಮ್ಮ ಕೆಂಪು ಆಗೋ ಮಾಟ ಹುರಿತೇನೆ ರೀ. ಬಿಸಿ ಬಿಸಿ ಬಜ್ಜಿ ರೆಡಿ ನೋಡಿರಿ. ಚೆನ್ನಾಗಿ ಹತ್ತಾವ್ರಿ, ಟೇಸ್ಟ್ ಹತ್ತಾವ. ಇವಾಗ ಉಳ್ಳಾಗಡ್ಡಿ ಇವ್ರಿ ಈ ಫ್ಲವರ್ ನೋಡಿರಿ. ನೋಡಿರಿ ಊಟದಾಗ ತಿನ್ಬೋದು ಟೇಸ್ಟ್. ಹಾಂ ಅದು ಹಾಕಿ ಕೊಡ್ತೇನೆ ನೋಡಿರಿ ಊಟಕ್ಕೆ. ನೋಡಿರಿ ಹಿಂಗೆ ಕಾಂಬಿನೇಷನ್ ಮಾಡ್ಕೊಂಡು ನೋಡಿರಿ ಬರಬರೈತ್ರಿ. ತಿಂದು ನೋಡಿ ಹೇಳ್ರಿ ನನಗೆ ಬಜ್ಜಿ ರೀ. ಬಾಯ್ ರೀ.